ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಕುಡಿತಾ ಇದೀಯಾ? ಪ್ರಸಾದ ನೋಡಿ ಅಣ್ಣ. ಹಾ, ಸಿಕ್ಕಾಕೊಂಡ? ಅವ್ರು ನಿಮ್ಮ ಅಪ್ಪ ಅಮ್ಮನ? ನೀನ್ ಅವ್ರ ಮಗಳ? ಪ್ರಸಾದ ನೋಡಿದ್ರೆ ಆಸೆ ಆಗುತ್ತ ನಿನಗೆ? ನಿಜ ಹೇಳು, ಯಾರು ನೀನು? ಅಣ್ಣ, ಈ ಹುಡುಗಿ ಆ ದೊಂಬ್ರಾಟದ ಗ್ಯಾಂಗೋಳು. ದೊಂಬರಾಟದ ಹುಡುಗಿನ ನೀನು? ಸುಳ್ಳು ಹೇಳಿ ದೇವಸ್ಥಾನ ಒಳಗಡೆ ಬಂದ್ಯಲ್ಲ, ತಡಿ ನಿನಗೆ ಮಾಡಿಸ್ತೀನಿ. ಹಲೋ, ಅಯ್ಯೋ ಹೌದಾ ಸರ್ ಏನಾನ ಮಾಡಿ ಸರ್. ಅಣ್ಣ ಏನಾಯ್ತು? ಇವತ್ತು ಡ್ಯಾನ್ಸ್ ಕಾರ್ಯಕ್ರಮ ಇತ್ತಲ್ಲ, ಡ್ಯಾನ್ಸ್ ಮಾಡ್ಬೇಕಾದ ಹುಡುಗಿ ಬರಲ್ವಂತೆ, ಏನೋ ಹುಷಾರಿಲ್ವಂತೆ. ಮತ್ತೆ ಏನಣ್ಣ, ಕಾರ್ಯಕ್ರಮ ಅನೌನ್ಸ್ ಆಗೋಗಿದೆ, ಜನಗಳು ಬೇರೆ ಕಾಯ್ತಾ ಇದ್ದಾರೆ. ಏ ಹುಡುಗಿ, ನೀನ್ ಡ್ಯಾನ್ಸ್ ಮಾಡ್ತೀಯಾ? ಕುಣಿಯೋದ? ನನ್ ಕುಣಿಯೋಕೆಲ್ಲ ಬರಕಿಲ್ಲ. ಅವಾಗ್ಲೇ ಪ್ರಸಾದ ನೋಡಿ ಕುಣಿತಾ ಇದ್ದೆ, ಅಷ್ಟೇ ಮಾಡಿ ಸಾಕು. 500 ರೂಪಾಯಿ ಕೊಡ್ತೀನಿ. 500 ರೂಪಾಯಿ? ಡ್ಯಾನ್ಸ್ ಮಾಡ್ತೀಯಾ? ಮತ್ತೆ ಪ್ರಸಾದ? ಅದನ್ನು ತಗೋ, ಯಾರು ಬೇಡ ಅಂದಿದ್ದು? ಸರಿ. ನಾನ್ ಕುಣಿಬೇಕು ಅಂದ್ರೆ ಇವತ್ತು ನಿಮ್ ದೇವಸ್ಥಾನದಲ್ಲಿ ದೊಂಬರಾಟ ಮಾಡಕ್ಕೆ ಬಿಡ್ಬೇಕು, ಸರಿನಾ? ಏನಣ್ಣ ಇವ್ ಡಿಮ್ಯಾಂಡು? ಆಯ್ತು, ಬಿಡ್ತೀವಿ ಬಿಡು. ನಮ್ಮವ್ರನ್ನ ಕರ್ಕೊಂಡು ಬರ್ತೀನಿ. ಸುಬಿ, ಸೂಪರ್ ನೀನು. ಪ್ರಸಾದ ಜೊತೆ ದೊಂಬರಾಟನ್ನು ಡೀಲ್ ಮಾಡಿಸ್ಬಿಟ್ಟೆ. ಲೋ ಮಾರಾಯ್ತಾ, ಹೆಂಗೆ ನಾವು? ಶ್ರೀರಾಮ್ ದೇಸಾಯಿ. ಅರ್ಚಕ್ರೆ ಹೇಳಿ. ಅಸ್ಥಿ ವಿಸರ್ಜನೆ ಮಾಡೋ ಸಮಯ ಆಯಿತು. ನೀವೀಗ ಆ ಕೆಲಸವನ್ನು ಮುಗಿಸಿ. ಆಗ್ಲಿ ಅರ್ಚಕ್ರೆ. ಸರಿ. ಸೀತಾ, ಹೇಗಿದ್ರು ಪ್ರಸಾದ ಹಂಚಿದ ಆಯ್ತಲ್ವಾ? ಒಳಗಡೆ ಏನೋ ಕಾರ್ಯಕ್ರಮ ನಡೀತಿದೆಯಂತೆ, ನೀವು ನೋಡ್ತಾ ಇರಿ. ನಾವು 10 ನಿಮಿಷ ಸಣ್ಣ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ. ಏನ್ ಕೆಲಸ ಇದೆ? ಆಫೀಸಿಂದ ರೋಷನ್ ಬಂದಿದ್ದಾನಂತೆ, ಏನೋ ಡಾಕ್ಯುಮೆಂಟ್ ಸೈನ್ ಬೇಕಂತ. ಸೊ ಆಗ್ಲೇ ಫೋನ್ ಮಾಡಿದ್ರಲ್ಲ, I'll just go meet him and come. ಏನ್ ರಾಮ್, ಇಲ್ಲಿ ಬಂದ್ರು ಬಿಸ್ನೆಸ್ ಕೆಲಸನಾ? Just 10 minutes. ಸರಿ ಆಯ್ತು, ನಾನು ಸಿಹಿ ಒಳಗಡೆ ಇರ್ತೀವಿ. ಐಮ್ ಸಾರಿ ಸೀತಾ, ನಿಮಗೆ ಸುಳ್ಳಂದ್ರೆ ಇಷ್ಟ ಇಲ್ಲ. ಆದರೆ ನಾನು ಸಿಹಿ ವಿಷಯದಲ್ಲಿ ನಿಮಗೆ ಸುಳ್ಳು ಹೇಳ್ತಾನೆ ಇರಬೇಕಾಗಿದೆ.
ಅಶೋಕ ಅಸ್ಥಿನ ಪ್ಯಾಕ್ ಮಾಡಿ ಹಿಂದೆ ಸೀಟಲ್ಲೇ ಇಟ್ಟಿದ್ನಲ್ಲ. ಎಲ್ಲೋಯ್ತು ಅಸ್ಥಿ? ಅಪ್ಪ, ಅಸ್ಥಿ ಅಂದ್ರೆ ಏನು? ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ಯಾ? ಅಪ್ಪ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಶ್ರೀರಾಮ್, ಇನ್ನೂ ಇಲ್ಲೇ ನಿಂತಿದ್ದೀರಾ? ಅದು ಟೈಮ್ ಆಯ್ತಪ್ಪ, ಅಸ್ಥಿ ವಿಸರ್ಜನೆ ಮಾಡಿ. ಅದು ಅಸ್ಥಿ ಕಾಣ್ತಾ ಇಲ್ಲ ಅರ್ಚಕ. ಏನು, ಅಸ್ಥಿ ಕಾಣ್ತಾ ಇಲ್ವಾ? ನಮ್ಮ ಸ್ಟೇಷನ್ನಾಗ ಥರ ಕೇಸ್ ಯಾವುದೋ ರಿಜಿಸ್ಟರ್ ಆಗಿಲ್ಲ ಸರ್. ಹಾಗಲ್ಲ ಆನಂದ್, ಈಗ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ಪೊಲೀಸ್ ಅವರೇ ಸ್ವಯಂ ಪ್ರೇರಿತರಾಗಿ ಕೇಸ್ ರಿಜಿಸ್ಟರ್ ಮಾಡ್ಕೋತಾರಲ್ಲ, ಹಾಗೇನಾಗಿಲ್ವಾ ಅಂತ. ಬಟ್ ಈ ಕೇಸಲ್ಲಿ ಆ ಥರ ಏನೂ ಮಾಡಿಲ್ಲ. ಅದೇ ಯಾಕೆ ಅಂತ. ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಸರ್. ಸ್ಟೇಷನ್ಗೆ ಬಂದು ಸಾಹೇಬ್ರ ಹತ್ರ ಮಾತಾಡಿ. ಓಕೆ, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.